ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ಕನ್ನಡಿಯ ಹಾಗೆ ಆಜ್ಞೆಯು ಪಾಪವನ್ನು ಪ್ರಕಟಪಡಿಸುತ್ತದೆ. ಈ ದಿನದ ದೇವರ ವಾಕ್ಯ, ಯಾವನಾದರೂ ಆತನ ವಾಕ್ಯವನ್ನು ಕೈಕೊಂಡು ನಡೆದರೆ ಅವನಲ್ಲಿ ನಿಜವಾಗಿ ದೇವರ ಮೇಲಣ ಪ್ರೀತಿಯು ಪರಿಪೂರ್ಣವಾಗಿದೆ. ಇದರಿಂದಲೇ ಆತನಲ್ಲಿದ್ದೇವೆಂಬುದನ್ನು ತಿಳಿದುಕೊಳ್ಳುತ್ತೇವೆ. 1 ಯೋಹಾನನು 2ನೇ ಅಧ್ಯಾಯ 5ನೇ ವಚನ. ಗುಣಸ್ವಭಾವಗಳನ್ನು ಅಳೆಯುವ ತನ್ನ ನೀತಿಯ ಮಾನದಂಡವನ್ನು ದೇವರು ಹೊಂದಿದ್ದಾನೆ. ಈ ಮಾನದಂಡವು ಆತನ ಪರಿಶುದ್ಧವಾದ ಆಜ್ಞೆಗಳಾಗಿದ್ದು ನಮಗೆ ಜೀವನದ ಆಜ್ಞೆಗಳಂತೆ ಕೊಡಲಾಗಿದೆ. ನಾವು ಅದರ ಅಗತ್ಯತೆಗಳನ್ನು ಪಾಲಿಸಬೇಕು, ಪೂರೈಸಬೇಕು ಎಂದು ಕರೆಯಲ್ಪಟ್ಟಿದ್ದೇವೆ. ನಾವು ಅದನ್ನು ಮಾಡುವಾಗ ದೇವರು ಮತ್ತು ಯೇಸುಕ್ರಿಸ್ತನನ್ನು ನಾವು ಘನಪಡಿಸುತ್ತೇವೆ. ಯಾಕೆಂದರೆ ದೇವರು ಆಜ್ಞೆಗಳನ್ನು ಕೊಟ್ಟನು ಮತ್ತು ಕ್ರಿಸ್ತನು ಅದನ್ನು ಘನಪಡಿಸಲು, ಅದನ್ನು ಮಹಿಮೆಪಡಿಸಲು ಮರಣ ಹೊಂದಿದನು. ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತವೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು ಎಂದು ಆತನು, ಅಂದರೆ ಕ್ರಿಸ್ತನು ಪ್ರಕಟಿಸಿದ್ದಾನೆ. ಆಲಿಸುವವರು ಅನೇಕರಿದ್ದಾರೆ, ಆದರೆ ಮಾಡುವವರು ಕಡಿಮೆ ಜನರಿದ್ದಾರೆ. ಕ್ರಿಸ್ತನ ಮಾತುಗಳನ್ನು ಸೈದ್ಧಾಂತಿಕವಾಗಿ ಸ್ವೀಕರಿಸಬಹುದು, ಆದರೆ ಅವುಗಳನ್ನು ಆತ್ಮದ ಮೇಲೆ ಮುದ್ರಿಸಿಕೊಂಡು ಜೀವನದಲ್ಲಿ ಹೆಣೆದುಕೊಳ್ಳದಿದ್ದರೆ ಅವು ಗುಣಸ್ವಭಾವದ ಮೇಲೆ ಯಾವುದೇ ಪರಿಶುದ್ಧವಾದ ಪರಿಣಾಮವನ್ನು ಬೀರುವುದಿಲ್ಲ. ಸತ್ಯವನ್ನು ಒಪ್ಪಿಕೊಳ್ಳುವುದು 1ನೇಯದು, ಅದನ್ನು ದೈನಂದಿನ ಜೀವನದಲ್ಲಿ ಆಚರಿಸುವುದು 2ನೇಯದಾಗಿದೆ. ಎರಡೂ ಮುಖ್ಯವಾದದ್ದು. ಕೇಳುಗರು ಮಾತ್ರವೇ ಆಗಿರುವುದರಿಂದ ದೇವರ ವಾಕ್ಯ ಅವರಿಂದ ಹೆಚ್ಚಿನ ಪ್ರತಿಕ್ರಿಯೆಗಳನ್ನೇನೂ ಬಯಸುವುದಿಲ್ಲ. ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯು ನ್ಯಾಯಯುತವಾದದ್ದು ಎಂದು ಒಪ್ಪಿಕೊಳ್ಳಲಾಗಿದೆ. ಆದರೆ ಅದರ ಪ್ರತಿಪಾದನೆಯನ್ನು, ಅವಶ್ಯಕತೆಗಳನ್ನು ಗುರುತಿಸಲಾಗಿಲ್ಲ. ಅದರ ತತ್ವಗಳನ್ನು ಪಾಲಿಸಲಾಗುವುದಿಲ್ಲ. ನಾವೆಲ್ಲರೂ ಪಾಪಿಗಳು ಮತ್ತು ನಮ್ಮಷ್ಟಕ್ಕೆ ನಾವು ನಮ್ಮ ಸ್ವಂತ ಬಲದಿಂದ ಕ್ರಿಸ್ತನ ಮಾತುಗಳಂತೆ ನಡೆದುಕೊಳ್ಳಲಾಗುವುದಿಲ್ಲ. ಆದರೆ ಶಿಕ್ಷೆಗೆ ಯೋಗ್ಯವಾಗಿರುವ ಪಾಪಿಯು ಕಲೆ ಮತ್ತು ಸುಕ್ಕುಗಳಿಂದ ಮುಕ್ತನಾಗುವಂತೆ ದೇವರು ಅನುಗ್ರಹದ ಮಾರ್ಗವನ್ನು ಮಾಡಿದ್ದಾನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸುಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಆದರೆ ಕ್ರಿಸ್ತನು ಪಾಪಿಯನ್ನು ರಕ್ಷಿಸಿದರೂ ಪಾಪಿಯನ್ನು ಖಂಡಿಸುವ ಆಜ್ಞೆಗಳನ್ನು ಆತನು ರದ್ದು ಮಾಡುವುದಿಲ್ಲ. ನಮ್ಮ ಮುಖವು ಸ್ವಚ್ಛವಾಗಿಲ್ಲ ಎಂದು ನಮಗೆ ಕನ್ನಡಿಯು ತೋರಿಸುವಂತೆ ಆಜ್ಞೆಗಳು ನಮಗೆ ನಮ್ಮ ಪಾಪಗಳನ್ನು ತೋರಿಸುತ್ತದೆ. ಕನ್ನಡಿಗೆ ಮುಖವನ್ನು ಶುದ್ಧಗೊಳಿಸುವ ಶಕ್ತಿಯಿಲ್ಲ, ಅದು ಅದರ ಕೆಲಸವಲ್ಲ. ಆಜ್ಞೆಗಳ ವಿಷಯವೂ ಹಾಗೆಯೇ. ಅದು ನಮ್ಮ ದೋಷಗಳನ್ನು ಎತ್ತಿ ತೋರಿಸುತ್ತದೆ ಮತ್ತು ನಮ್ಮನ್ನು ಖಂಡಿಸುತ್ತದೆ, ಆದರೆ ಅದಕ್ಕೆ ನಮ್ಮನ್ನು ಉಳಿಸುವ ಶಕ್ತಿ ಇಲ್ಲ. ನಾವು ಕ್ಷಮೆಗಾಗಿ ಕ್ರಿಸ್ತನ ಬಳಿಗೆ ಹೋಗಲೇಬೇಕು. ಆತನು ನಮ್ಮ ಪಾಪ ಅಪರಾಧವನ್ನು ತನ್ನ ಆತ್ಮದ ಮೇಲೆ ಹೊತ್ತುಕೊಂಡು ದೇವರ ಮುಂದೆ ನಮ್ಮನ್ನು ನೀತಿವಂತರನ್ನಾಗಿ ಮಾಡುವನು ಮತ್ತು ಆತನು ನಮ್ಮನ್ನು ಪಾಪದಿಂದ ಮುಕ್ತಗೊಳಿಸುವುದಲ್ಲದೆ ದೇವರ ಚಿತ್ತಕ್ಕೆ ವಿಧೇಯರಾಗಿರಲು ನಮಗೆ ಬಲವನ್ನು ನೀಡುತ್ತಾನೆ. ಇಂದು ಅನೇಕರು ದೇವರ ಚಿತ್ತವನ್ನು ಪಾಲಿಸುವುದನ್ನು ನಿರ್ಲಕ್ಷ್ಯ ಮಾಡಿದ್ದಾಗ್ಯೂ ಪರಲೋಕವನ್ನು ಪಡೆಯಲು ಯೋಚಿಸುತ್ತಾ ತಮ್ಮದೇ ಆದ ಒಂದು ಮಾನದಂಡವನ್ನು ಸ್ಥಾಪಿಸುತ್ತಾರೆ. ಆದರೆ ಅವೆಲ್ಲವೂ ಮರಳಿನ ಮೇಲೆ ನಿರ್ಮಿಸಲ್ಪಟ್ಟಿವೆ. ಅಂತಹವರು ಕೇಳುಗರು ಮಾತ್ರ. ನಮಗೆಂದು ಮಾಡಿದ ವಿಮೋಚನೆಯ ಮಾರ್ಗವು ದೇವರ ಮಗನ ಜೀವವನ್ನು ಬಲಿಕೊಟ್ಟಿತು
ಮತ್ತು ನಾವು ನಮ್ಮ ಗುಣಸ್ವಭಾವಗಳನ್ನು ಸುಧಾರಿಸಿಕೊಂಡು ವೃದ್ಧಿಸಿಕೊಳ್ಳಬೇಕೆಂದು ದೇವರು ಬಯಸುತ್ತಾನೆ. ಮತ್ತು ನ್ಯಾಯ ತೀರ್ಪಿನ ಪರೀಕ್ಷೆಯಲ್ಲಿ ನಿಲ್ಲುವಂತಹ ಅಡಿಪಾಯದ ಮೇಲೆ ನಮ್ಮ ಗುಣಸ್ವಭಾವಗಳನ್ನು ರೂಪಿಸಿಕೊಳ್ಳಬೇಕೆಂದು ದೇವರು ಬಯಸುತ್ತಾನೆ. ಆಮೇನ್. ದೇವರ ವಾಕ್ಯಗಳನ್ನು ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.